ಅವರೆಲ್ಲ ಕಾಳಾಕಕ್ ಬಂದಿರೋದು, ನೀವು ಕಡ್ಲೆಕಾಯಿಗೋಸ್ಕರ ಬಂದಿರೋದು ಅಂತನಾ? ಎಷ್ಟು ಜನ ಪ್ರತಿ ವರ್ಷ ಕಡ್ಲೆಕಾಯಿ ಪರೀಕ್ಷೆಗೆ ಬರ್ತೀರಾ? ಸೌಂಡ್ ಕೊಡ್ರಪ್ಪ. ಹೌದಾ? ಓಕೆ. ಅಲ್ಲ, ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಜನ ನಮ್ಮ ಧ್ರುವ ಸರ್ಜಾ ಅವರ ಅಭಿಮಾನಿಗಳು? ಸ್ವಲ್ಪ ಸೌಂಡ್ ಫುಲ್ ಅಟೆಂಡೆನ್ಸ್. ಸ್ವಲ್ಪ ಜೋರಾಗಿ ಕೇಳಿಸಿದ್ರೆ ಅವ್ರು ಬಂದ್ಬಿಡ್ತಾರೆ. ಅವ್ರು ಆಕ್ಚುಲಿ ಬರ್ತಾ ಇದಾರೆ ಆನ್ ದ ವೇ. ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಸ್ವಲ್ಪ ಸದ್ದು ಬರಲಿ. ಇವತ್ತು ಒಂದು ಅದ್ಭುತವಾದಂತಹ ಹಿಸ್ಟಾರಿಕ್ ಮೊಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. DS7 ಅನ್ನುವಂತಹ ಈ ಒಂದು ಸಿನಿಮಾದ ಟೈಟಲ್ ಲಾಂಚ್, ಪ್ಯಾನ್ ಇಂಡಿಯಾ ಸಿನಿಮಾ. ಇಲ್ಲೇ ಫಸ್ಟ್ ಟೈಟಲ್ ಲಾಂಚ್ ನಮ್ಮ ಬೆಂಗಳೂರಿನ ಪೀಕ್ ಬಸವನಗುಡಿನಲ್ಲಿ ನಮ್ ಬಾಯ್ಸ್ ನಮ್ ಗರ್ಲ್ಸ್ ನಡುವೆ ಆಗ್ತಾ ಇದೆ. ಕಮಾನ್ ಐಸೆ ಜೋಶ್ ಬರ್ಲೇ. ಒಂದೇ ಒಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಈಗ ಧ್ರುವ ಸರ್ಜಾ ಅವರು ಇಡೀ ಚಿತ್ರತಂಡ ಅಯ್ಯೋ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಡ್ತೀರ. ನಾನಂತೂ ಯಾರ್ಯಾರು ಬರ್ತಿದ್ದಾರೆ ಅಂತ ಒಂದು ಹೆಸರು ಲಿಸ್ಟ್ ಕೇಳಿಸ್ಕೊಂಡಾಗ್ಲೇ ಭಯ ಆಗ್ಬಿಡ್ತು. ಅಂತಂತ ಆಕ್ಟರ್ಸ್ ಎಲ್ಲ ಬರ್ತಿದ್ದಾರೆ, ಮಜಾ ಇರುತ್ತೆ, ಎಲ್ಲರೂ ಇಲ್ಲೇ ಇರಬೇಕು. ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಅವ್ರೀಗ ಎಲ್ಲರೂ ಟಮಟೆ ಡೊಳ್ಳು ಅದೆಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಅವ್ರವ್ರು ಬಾರಿಸ್ತಾರೆ. ನೀವೆಲ್ಲ ಒಂದೆರಡು ಸ್ಟೆಪ್ ಹಾಕ್ಬೇಕು. ಸ್ಟೆಪ್ ಹಾಕಿದ್ರೆ ತಾನೆ ಆಮೇಲೆ ಬಾರ್ಸೋದು. ಒಂದು ಸ್ಟೆಪ್ ಹಾಕೋದು ನಮ್ಮ ಜೊತೆ.